ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ಲರಿಗೂ ಕಾಣಿಸ್ತಿದ್ದೀನ ನಾನು? ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಗುಡ್ ಎಸ್ ಈವ್ನಿಂಗ್, ಕಾಣಿಸ್ತಾ ಇದ್ದೀರಾ? ಗುಡ್ Yes, ಈವ್ನಿಂಗ್, sir. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್ ಆಲ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸೊ ಥ್ಯಾಂಕ್ ಯು ದೇವರಾಜ್ ಸರ್ ಅಂಡ್ ಪ್ರತಿಯೊಬ್ಬ ಲೀಡರ್ ಯಾರ್ಯಾರೆಲ್ಲ ಮಾತಾಡಿದ್ರೆ, ಸುಶೀಲ್ ಸರ್, ಎಲ್ಲರಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಬರ್ಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಸೊ ದೇವರಾಜ್ ಸರ್ ತುಂಬಾ ಭಾವುಕರಾಗಿದ್ರು, ನಿಜ. ಯಾಕಂದ್ರೆ ಅವರು 20 ವರ್ಷ ತುಂಬಾ ಸ್ಟ್ರಗಲ್ ಮಾಡಿದ್ರು, ನೆಟ್ವರ್ಕ್ ಇಂಡಸ್ಟ್ರಿಗೆ ಏನಾದ್ರು ಕೊಡ್ಬೇಕು ಅಂತ ಅವ್ರು ತುಂಬಾ ಶ್ರಮ ಪಟ್ಟಿದ್ರು. ಬಟ್ ಅವ್ರ ಕೈಲಿಂದ ಆಗಿದ್ದಿಲ್ಲ. ಬಟ್ ಅದು ನಿಜ. ಶಿಕ್ಷಕರ ಭವನದಲ್ಲಿ ಹೋದ್ವಾರ ನಿಜ ಆದಾಗೆ ಅವರು ಕಣ್ಣಲ್ಲಿ ಆ ಕಾಂತಿನ ನೋಡ್ದೆ ನಾನು. ಆ ಕಣ್ಣಲ್ಲಿ ನೀರು ತುಂಬಿತ್ತು ಅವ್ರ ಕಣ್ಣಲ್ಲಿ. ಅವ್ರು ಏನು ಹೇಳಕ್ ಆಗ್ತಾ ಇರ್ಲಿಲ್ಲ. ನನ್ನ ಎದುರುಗಡೆ ಸಿಕ್ಕಿದ್ದಾರೆ, ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ, ಅವ್ರು ಭಾವುಕರಾಗಿದ್ದಾರೆ. ಶರತ್ ಸರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಷ್ಟು ಬಿಟ್ಟು ಅವ್ರಿಗೆ ಏನು ಹೇಳಕ್ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಕೆಲವೊಬ್ರು ಲೀಡರ್ಸ್ ಇದಾರೆ ಸ್ನೇಹಿತರೆ, ಅವರು ನೆಟ್ವರ್ಕ್ ಅನ್ನ ನಿಜ ಹೇಳ್ಬೇಕು ಅಂದ್ರೆ ತಂದೆ ತಾಯಿಗಿನ ಜಾಸ್ತಿ, ಹೆಂಡತಿ ಮಕ್ಕಳಿಗಿನ ಜಾಸ್ತಿ ಪ್ರೀತಿ ಮಾಡುವಂತ ನೆಟ್ವರ್ಕರ್ಗಳು ಇದ್ದಾರೆ. ಹುಚ್ಚು ಅಭಿಮಾನಿಗಳು ಇದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ. ತಮ್ಮ ರಕ್ತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಬೆರೆಸ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್. ಬಟ್ ಅವ್ರಿಗೆ ಒಂದು ವೇದಿಕೆ ಇರಲಿಲ್ಲ, ಅವರಿಗೆ ಒಂದು ರೆಕಗ್ನೇಷನ್ ಇರಲಿಲ್ಲ. ಸೊ ಡಿಸೆಂಬರ್ 23 ಆ ವೇದಿಕೆ ಸಿಕ್ತು, ಆ ರೆಕಗ್ನೇಷನ್ ಸಿಕ್ತು. ಹೇಗೆ ಕುಣಿದಿದ್ದಾರೆ ಗೊತ್ತಾ? ಇಷ್ಟು ಯಾವತ್ತೂ ಅವ್ರ ಜೀವನದಲ್ಲಿ ಕುಣಿದಿಲ್ಲ. ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಸಖತ್ತಾಗಿ ಎಂಟರ್ಟೈನ್ ಮಾಡಿದ್ದಾರೆ, ಸಖತ್ತಾಗಿ ಅವ್ರ ಲೈಫ್ ನ ಎಂಜಾಯ್ ಮಾಡಿದ್ದಾರೆ ಅವತ್ತು. ನನಗೆ ಒಂದು ಖುಷಿ ಏನಾಯ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ನೆಟ್ವರ್ಕರ್ಗಳು, ಬೇರೆ ಬೇರೆ ಕಂಪನಿಯವರು ಕೈ ಹಿಡ್ಕೊಂಡು ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇದು 150 ವರ್ಷ ಹಿಸ್ಟ್ರಿಯಲ್ಲಿ ಆಗಿದ್ದಿಲ್ಲ ಸ್ನೇಹಿತರೆ. ನಮಗೆ ಹೆಚ್ಚು ಕಡಿಮೆ 150-200 ವರ್ಷದ ಇತಿಹಾಸ ಇದೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಗೊತ್ತಾ ನಿಮಗೆ? ಸೊ 150-200 ವರ್ಷದಲ್ಲಿ ಆಗ್ಲಿಲ್ಲದಂತಹ ಒಂದು ಈವೆಂಟ್ ಹೋದ ವಾರ ಡಿಸೆಂಬರ್ 23, 2024 ಶಿಕ್ಷಕರ ಸದನದಲ್ಲಿ ನಡೀತು. ಸೊ ಬೇರೆ ಬೇರೆ ಕಂಪನಿಯ ನೆಟ್ವರ್ಕರ್ಗಳು ಕೈ ಹಿಡ್ಕೊಂಡು ಕುಣಿತಾ ಇದ್ರು, ಸಂಭ್ರಮಿಸ್ತಾ ಇದ್ರು, ನಮಗೊಂದು ದಿನ ಬಂತು ಅಂತ. ಇದನ್ನ ನನಗೆ ಎರಡು ಕಣ್ಣಿಂದ ನೋಡಕ್ ಆಗ್ಲಿಲ್ಲ. ನನಗೆ ಅಷ್ಟು ನನಗೆ ಖುಷಿ ಅನಿಸ್ತಾ ಇತ್ತು. ನಾನು ಎಲ್ಲಾ ಲೀಡರ್ಸಿಗೂ ಮೆಸೇಜ್ ಹಾಕಿದೆ, ಆಡಿಯೋ ರೆಕಾರ್ಡ್ ಹಾಕಿದೆ. ನನ್ನ ಹತ್ರ ಇರೋರು, ನನಗೆ ಯಾರ್ಯಾರು ಟಚ್ ಅಲ್ಲಿ ಇದಾರೆ ಅವರಿಗೆ, ಸರ್ ನೀವೆಲ್ಲ ಡ್ಯಾನ್ಸ್ ಮಾಡಿದ್ರಿ ಒಂದಾಗಿ ಅಂತ. ನನಗೆ ತುಂಬಾ ಖುಷಿ ಆಯ್ತು. ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿದ್ರು, ಥ್ಯಾಂಕ್ಸ್ ಕೊಟ್ರು, ಹಗ್ ಮಾಡಿದ್ರು, ಒಬ್ರಿಗೊಬ್ರು ವಿಶ್ ಮಾಡಿದ್ರು, ಹ್ಯಾಪಿ ನೆಟ್ವರ್ಕರ್ಸ್ ಡೇ ಅಂತ ಹೇಳಿದ್ರು. ಸೊ ನೋಡಿ, ಅವ್ರವರ ಕಂಪನಿ ಇವೆಂಟ್ ಇದ್ದೇ ಇರುತ್ತೆ, ಅವ್ರವರ ಲೀಡರ್ ಸೆಲೆಬ್ರೇಷನ್ ಇದ್ದೇ ಇರುತ್ತೆ. ಅದು ಎಲ್ಲೂ ಹೋಗಲ್ಲ. 365 ದಿನದಲ್ಲಿ 364 ದಿನ ನಾವು ಇದನ್ನ ಮಾಡೇ ಮಾಡ್ತೀವಿ. ಬಟ್ ಬೇರೆ ಒಬ್ಬ ನೆಟ್ವರ್ಕರ್ಗೆ ನಾವು ಎನ್ಕರೇಜ್ ಮಾಡ್ತಿದೀವಿ ಅಂದ್ರೆ ಅದರಂತ ಪುಣ್ಯದ ಕೆಲಸ ಇನ್ನೊಂದಿಲ್ಲ ಸ್ನೇಹಿತರೆ. ಸೊ ಇವತ್ತು ನಾನು ಈ ಝೂಮ್ ಮೀಟಿಂಗ್ ಮಾಡುವ ಮೂಲ ಉದ್ದೇಶ ಏನು ಅಂತಂದ ಹೇಳಿದ್ರೆ, ನೆಟ್ವರ್ಕರ್ಸ್ ನಮಗೊಂದು ದಿನ ಅಂತ ಇರಲಿಲ್ಲ, ಹೋದ ವಾರ ನಾವು ಆಚರಣೆ ಮಾಡಿದ್ವಿ. ಸೊ ಇದರ ಸಕ್ಸಸ್ ಈವೆಂಟ್ ಆಗಿದೆ. ಹೇಗಾಗಿದೆ ಅಂತ ಹೇಳ್ತೀನಿ ಕೇಳಿ. ಓಕೆ, ನನಗೆ ದುಬೈಲಿಂದ ಕರೆಗಳು ಬಂದಿದೆ, ನನಗೆ ಶ್ರೀಲಂಕಾದಿಂದ ಕರೆ ಮಾಡಿದ್ದಾರೆ, ತಮಿಳ್ನಾಡಿನಿಂದ ಕರೆ ಮಾಡಿದ್ದಾರೆ, ಜರ್ಮನ್ಲಿಂದ ಕರೆ ಮಾಡಿದ್ದಾರೆ. ಎಲ್ಲರೂ ಒಂದೇ ಮಾತು ಏನ್ ಹೇಳಿದ್ರು ಗೊತ್ತಾ? ಶರತ್, ನೀವು ಅನ್ಕೊಂಡಂಗೆ ಮಾಡಿದ್ರಿ, ಅನ್ಕೊಂಡಂಗೆ ನಿಮ್ಮ ಎಲ್ಲಾ ನೆಟ್ವರ್ಕರ್ಗಳು ಬಂದ್ರು, ನಿಜ ಇದೊಂದು ಹಿಸ್ಟ್ರಿ ಅಂತ ಹೇಳಿದ್ರು. ನನಗೆ ನ್ಯೂ ಡೆಲ್ಲಿಯಿಂದನೂ ಫೋನ್ ಮಾಡಿದ್ರು. ಓಕೆ, ಸೊ ನ್ಯೂ ಡೆಲ್ಲಿಯಿಂದ ರಾಹುಲ್ ಜಿ ಪುನೀತ್ ಜಿ ಅಂತ ಇದ್ದಾರೆ. ಅವ್ರು ಹೇಳಿದ್ರು, ನಾವು ಎಷ್ಟು ಕಷ್ಟ ಪಡ್ತಿದೀವಿ ಗೊತ್ತಾ ಶರತ್, ನೆಟ್ವರ್ಕರ್ಸಿಗೆ ಜೋಡಿಸೋದಕ್ಕೆ ಆಗ್ತಾ ಇಲ್ಲ, ನೀವೆಷ್ಟು ಅಚ್ಚುಕಟ್ಟಾಗಿ ಮಾಡಿದ್ರಿ ಅಂತ. ಸೊ ಇದಕ್ಕೆಲ್ಲ ಮೂಲ ಕಾರಣ ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಇದಕ್ಕೆ ಮೊದಲನೆಯ ಹೀರೋ ಬಂದ್ಬಿಟ್ಟು ನಿಮ್ಮ ಟೀಮ್ ಲೀಡರ್. ಅವರು ಅವ್ರ ತಂಡವನ್ನ ಕರ್ಕೊಂಡ್ ಬರ್ಲಿದ್ರೆ ಈ ಇವೆಂಟ್ ಹಿಟ್ ಆಗ್ತಾ ಇರ್ಲಿಲ್ಲ. ಎರಡನೇದು, ನಿಮ್ಮ ಕಂಪನಿಯ MD ಕಾರಣ. ಅವರು ಇಲ್ಲಿಗೆ ಕಳಿಸ್ಕೊಡ್ಲಿಲ್ಲದ್ರೆ ಇವೆಂಟ್ ಹಿಟ್ ಆಗ್ತಾ ಇರ್ಲಿಲ್ಲ. ಮೂರನೇ ಹೀರೋ ಬಂದ್ಬಿಟ್ಟು ನಮ್ಮ ವಾಲಂಟಿಯರ್ಸ್. 20 ಜನ ಹಗಲು ರಾತ್ರಿ ಈ ಇವೆಂಟಿಗೋಸ್ಕರ ದುಡ್ದಿದ್ದಾರೆ, ರಜಾ ಹಾಕಿ ಬಂದಿದ್ದಾರೆ, ಅವರು ಸ್ವಂತ ದುಡ್ಡು ಖರ್ಚು ಮಾಡಿ ಈವೆಂಟ್ ಅನ್ನ ಮಾಡಿ ಕೊಟ್ಟಿದ್ದಾರೆ. ಸೊ ನನಗೆ ತುಂಬಾ ಖುಷಿ ಅನಿಸ್ತು. ಓಕೆ, ಹಾಗೆ ಕೊನೆಯದಾಗಿ ನಾನು ಹೀರೋ, ನಾನು ಇದನ್ನ ಹಮ್ಮಿಕೊಂಡಿದ್ದೆ. ಸೊ ಹಾಗಾಗಿ ಐ ಆಮ್ ನಾಟ್ ಎ ಫಸ್ಟ್ ಹೀರೋ ಆಫ್ ದಿಸ್ ಇವೆಂಟ್. ನಾನು 4ನೇ 5ನೇ ವ್ಯಕ್ತಿ ಈ ಇವೆಂಟಿಗೆ. ಸೊ ಫಸ್ಟ್ ಹೀರೋ ಅವರು ಸ್ನೇಹಿತರು. ಅವರೆಲ್ಲ ಇರ್ಲಿಲ್ಲದ್ರೆ ಇವೆಂಟ್ ಆಗ್ತಾ ಇರಲಿಲ್ಲ. ಹಾಗೆ ಕೆಲವೊಬ್ರು ಹೊಸಬ್ರು ಕೂಡ ಬಂದಿದ್ರು, ಅವರು ಕೂಡ ಫಸ್ಟ್ ಹೀರೋಸ್ ಆಫ್ ದ ಇವೆಂಟ್. ಸೊ ನಾವೆಲ್ಲರೂ ಅಣ್ಣ ತಮ್ಮನ ಹಾಗೆ, ಒಂದು ಕುಟುಂಬದ ಹಾಗೆ ಸೇರಿದ್ವಿ. ನಮ್ಮ ಎನರ್ಜಿ, ನಮ್ಮ ಸ್ಟ್ರೆಂತ್ ನೋಡಿ ಇವತ್ತು ಎಷ್ಟೋ ಜನ ಬಾಯಿ ಮೇಲೆ ಬರಲು ಹಿಡ್ಕೊಂಡಿದ್ದಾರೆ. ಎಷ್ಟೋ ಜನ ನೆಟ್ವರ್ಕರ್ಸ್ ಯೂನಿಟಿ ಇಲ್ಲ ಅಂತ ಮಾತಾಡೋರು ಸುಮ್ಮನಾಗಿದ್ದಾರೆ. ಎಷ್ಟೋ ಜನ ನೆಟ್ವರ್ಕರ್ಸ್ಗೆ ದಮ್ ಇಲ್ಲ, ಒಂದು ಈವೆಂಟ್ ಮಾಡಲ್ಲ, ಇವ್ರ ಕೈಲಿ ಏನು ಆಗಲ್ಲ ಅನ್ನೋರು ಸುಮ್ಮನಾಗಿದ್ದಾರೆ. ಎಷ್ಟೋ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನಿಜ ಆಗಿದ್ರೆ ಮೀಡಿಯಾದಲ್ಲಿ ಬರ್ಬೇಕಾಗಿತ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ನಿಜ ಆಗಿದ್ರೆ ನ್ಯೂಸ್ ಪೇಪರ್ ಇರ್ಬೇಕಾಗಿತ್ತು ಅಂತಿದ್ರು.
ಸೊ ಇವತ್ತು ಮೀಡಿಯಾದಲ್ಲೂ ಬಂದಿದ್ದೀವಿ. ನೆಟ್ವರ್ಕ್ ಇನ್ಸೈಟ್ ಅಂತ, ನೆಟ್ವರ್ಕ್ ಒಳನೋಟ ಅಂತ ಕನ್ನಡದ ಮಾಸಪತ್ರಿಕೆ ಕೂಡ ಇವತ್ತು ಬಿಡುಗಡೆ ಮಾಡಿದ್ವಿ ಅವತ್ತಿನ ದಿನ. ತುಂಬಾ ಕಡಿಮೆ ಬೆಲೆ, 650 ರೂಪಾಯಿ ಸಬ್ಸ್ಕ್ರಿಪ್ಷನ್. 1 ವರ್ಷ ನಿಮ್ ಮನೆಗೆ ಬರುತ್ತೆ, ತಿಂಗಳ ಬರುತ್ತೆ ಮಾಸಪತ್ರಿಕೆ, ಕನ್ನಡದಲ್ಲಿ ಬರುತ್ತೆ. ಸೊ ಇದನ್ನ ನಾನು ಬಿಡುಗಡೆ ಮಾಡೋ ಮೂಲ ಉದ್ದೇಶ ಏನ್ ಗೊತ್ತಾ? ನಮ್ಮಲ್ಲಿ ಒಂದು ಯೂನಿಟಿ ಬರಬೇಕು. ಎರಡನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಏನು ನಡೀತಾ ಇದೆ ಅದು ಜನರಿಗೆ ಪ್ರತ್ಯಕ್ಷವಾಗಿ ತಿಂಗಳ ರಿಪೋರ್ಟ್ ಸಿಗ್ಬೇಕು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಹಾಕ್ಬೋದು, ಹೌದಲ್ವಾ? ಯಾರಾದ್ರೂ ಒಳ್ಳೇದ್ ಹಾಕ್ಬೋದು, ಯಾರಾದ್ರೂ ಕೆಟ್ಟದ್ ಹಾಕ್ಬೋದು. ಸೋಷಿಯಲ್ ಮೀಡಿಯಾನ ನಾವ್ ಇವತ್ತು ನಂಬಿ ಜೀವನ ಮಾಡಕ್ ಆಗಲ್ಲ. ಬಟ್ ಒಂದು ಪತ್ರಿಕೆಯಲ್ಲಿ ಬಾಯಿ ಬಂದಂಗೆ ಬರೆಯಕ್ ಆಗಲ್ಲ ಸ್ನೇಹಿತರೆ, ನೆನ್ಪಿಡ್ಕೊಳ್ಳಿ. ಪತ್ರಿಕೆಗೆ ತಂದೆ ಆದಂತ ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ. ಈ ಪತ್ರಿಕೆಯ ಸ್ಪೆಷಾಲಿಟಿ ಏನ್ ಗೊತ್ತಾ? ಯಾವುದೇ ಕಂಪನಿ ಪ್ರಚಾರ ಇರಲ್ಲ ಇದರಲ್ಲಿ. ಎಲ್ಲರೂ ಪತ್ರಿಕೆ ಯಾಕೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಕಂಪನಿಗಳಿಂದ ಸ್ಪಾನ್ಸರ್ ತಗೊಂಡು ಆ ದುಡ್ಡಿಂದ ಮಾಡ್ತಾರೆ. ನನಗೆ ಅದು ಬೇಡ. ಇದು ಟೋಟಲಿ ನಿಮ್ಮ ದುಡ್ಡಿಂದ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಕಂಪನಿ ಪ್ರಚಾರ ಇರಲ್ಲ. ಸೊ ಹಾಗಾಗಿ ನೀವು ರಾಜಾರೋಷವಾಗಿ ನಿಮ್ಮ ಡೌನ್ಲೈನ್ಸ್ ಗಳಿಗೆ ಈ ಪತ್ರಿಕೆಯನ್ನ ಕೊಡ್ಬೋದು, ಓದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯ ಬಗ್ಗೆ ತಿಳ್ಕೊ ಅಂತ. ಈ ಪತ್ರಿಕೆ ಹೆಡ್ಡಿಂಗ್ ಏನ್ ಗೊತ್ತಾ? ಪ್ರಪಂಚದ ಮೊಟ್ಟ ಮೊದಲ MLM ಮಾಸ ಪತ್ರಿಕೆ. ಎರಡನೇ ಹೆಡ್ಡಿಂಗ್ ಗೊತ್ತಾ? ಜಾಹೀರಾತು ಮುಕ್ತ ಮಾಸಪತ್ರಿಕೆ. ಜಾಹೀರಾತು ಮುಕ್ತ ಮಾಸಪತ್ರಿಕೆ. ಸೊ ಇದನ್ನ ಬಿಡುಗಡೆ ಮಾಡೋ ಮೂಲ ಉದ್ದೇಶ ಏನು ಅಂತಂದ್ರೆ, ಎಲ್ಲಾ ನೆಟ್ವರ್ಕರ್ಸಿಗೆ ಒಂದು ಯೂನಿಟಿ ತರಾನ, ಸತ್ಯನ ತಿಳ್ಸೋಣ, ರೂಲ್ಸ್ ರೆಗ್ಯುಲೇಷನ್ ತಿಳ್ಸೋಣ, ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರಿನಲ್ಲಿ ನಡೀತಿರೋ ಅನ್ಯಾಯ ಮೋಸಗಳನ್ನ ತಡೆ ಹಿಡಿಯೋಣ. ಇದನ್ನ ನೀವು ಮಾಡ್ಬೇಕು ಸ್ನೇಹಿತರೆ. ನಾನೊಬ್ಬನೇ ಈ ಪತ್ರಿಕೆ 50 ಜನಕ್ಕೆ ತಲುಪಿಸ್ಬೋದು, 100 ಜನಕ್ಕೆ ತಲುಪಿಸ್ಬೋದು. ಬಟ್ ಎಲ್ಲಾ ಕರ್ನಾಟಕದ ಎಲ್ಲಾ ನೆಟ್ವರ್ಕರ್ಗಳು ಮುಂದೆ ಬಂದ್ರೆ ಇದು ತಲುಪಿಸೋದು ಬಹಳ ಸುಲಭ ಆಗುತ್ತೆ. ಯಾಕಂದ್ರೆ 8 ಲಕ್ಷ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. 8 ಲಕ್ಷ ಜನ ಇದ್ದಾರೆ. ಅಂಡರ್ಲೈನ್ ಮಾಡ್ಕೊಳ್ಳಿ, 8 ರಿಂದ 10 ಲಕ್ಷ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಬಟ್ ಅವತ್ತು ಇವೆಂಟಿಗೆ ಬಂದಿದ್ದು 500 ಜನ, 500-600 ಜನ ಆಗಿದ್ರು. ಸೊ ಎಲ್ಲೋದ್ರು 9,50,000 ಜನ ಎಲ್ಲೋಗಿದ್ದಾರೆ? ಎಲ್ಲೋದ್ರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ. ಯಾಕೆ ಬೆಳಕಿಗೆ ಬರ್ತಾ ಇಲ್ಲ? ಅವ್ರಿಗೆ ಗೊತ್ತೇ ಇಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ತಾಕತ್ ಗೊತ್ತಿಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಶಕ್ತಿ ಗೊತ್ತಿಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ 3 ತಿಂಗಳು 4 ತಿಂಗಳು ಮಾಡಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು ಹೌಸ್ ವೈಫ್ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ, ಅಮೆರಿಕಾದಲ್ಲಿ ಹೌಸ್ ವೈಫ್ಗಳು ಕೋಟ್ಯಾಧಿಪತಿ ಆಗ್ತಾ ಇದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂದ. ಇವತ್ತು ನಮ್ಮ ಹೌಸ್ ವೈಫ್ಗಳು ಟಿವಿ ಸೀರಿಯಲ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ನಮ್ಮ ಹೌಸ್ ವೈಫ್ಗಳು ಇಂಡಿಯಾದವರು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಗಂಧ ಗಾಳಿನೂ ಗೊತ್ತಿಲ್ಲ ಪಾಪ ಅವರಿಗೆ. ದೇ ಆರ್ ಬಿಸಿ ಇನ್ ದೇರ್ ಓನ್ ಸ್ಟ್ರಾಟರ್ಜಿ. 5,000 ರೂಪಾಯಿ ಸಂಬಳ ಸಿಕ್ಕರೆ ಸಾಕು ಅಂತ ಇವತ್ತು ಎಲ್ಲೆಲ್ಲೋ ಅಲ್ದಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಹುಡುಕ್ತಾ ಇದ್ದಾರೆ. ಎಷ್ಟೋ ಜನ ಇವತ್ತು ಬೀದಿಯಲ್ಲಿ ನಿಂತ್ಕೊಂಡಿದ್ದಾರೆ, ಸರ್ ನನಗೆ ಕೆಲಸ ಕೊಡಿ, ಕೆಲಸ ಕೊಡಿ, ಕೆಲಸ ಕೊಡಿ ಅಂತ. ಯಾಕಂದ್ರೆ ಅವ್ರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇದೆ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ. ಎರಡನೇದು, ಗೊತ್ತಿದ್ರೇನು ಅದರಲ್ಲಿ ಹೇಗೆ ಬೆಳಿಬೇಕನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಸುಳ್ಳು ಲೀಡರ್ಗಳು, ಮೋಸ ಮಾಡುವಂತ ಲೀಡರ್ಗಳು ಅವರ ಹಣ ವಂಚನೆ ಮಾಡಿದ್ದಾರೆ. ಹಾಗಾಗಿ ಇವತ್ತು ಯಾರಾದ್ರೂ ಇದ್ರೊಳಗಡೆ ಬಂದ್ರೆ ಇದೊಂದು ಮೋಸದ ಜಾಲತಾಣ ಅಂತ ತಿಳ್ಕೊಂತಿದ್ದಾರೆ. ಯಾಕಂದ್ರೆ ಅದು ಆ ರೀತಿ ಆಗ್ಬಿಟ್ಟಿದೆ. ಸುಳ್ಳಲ್ಲ, ಮೀಡಿಯಾದವ್ರು ಸುಳ್ಳಿಲ್ಲ, ಪೊಲೀಸು ಸುಳ್ಳಿಲ್ಲ, ಲಾಯರು ಸುಳ್ಳಿಲ್ಲ. ಯಾಕೆ ಅಂತಂದ್ರೆ ಆ ತರ ಮಾಡ್ಬಿಟ್ಟಿದ್ದಾರೆ ಇಂಡಸ್ಟ್ರಿ ಹೆಸರನ್ನ. ಆ ಕಳಂಕವನ್ನ ತೆಗೆಯೋದಕ್ಕೆ ಸ್ನೇಹಿತರೆ ಈ ಹೋರಾಟ, ಆ ಕಳಂಕವನ್ನ ತೆಗೆಯೋದಕ್ಕೆ ಈ ಒಗ್ಗಟ್ಟು, ಆ ಕಳಂಕವನ್ನ ತೆಗೆಯೋದಕ್ಕೆ ಈ ಆಚರಣೆ, ಈ ಕಳಂಕವನ್ನ ತೆಗೆಯೋದಕ್ಕೆ ಈ ಝೂಮ್ ಮೀಟಿಂಗು, ಈ ಕಳಂಕವನ್ನ ತೆಗೆಯೋದಕ್ಕೆ ಈ ಮಾಸಪತ್ರಿಕೆ. ಆ ಕಳಂಕವನ್ನ ತೆಗೆದು ನಾವು ಸ್ವಚ್ಛ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋಣ, ನಾವು ಸ್ವಚ್ಛವಾದಂತ ಮಾಡೋಣ, ನಮ್ದೇ ಆದಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡೋಣ. ಸರ್ ನೀವ್ ಎಷ್ಟೇ ಕಷ್ಟಪಟ್ರೇನು ಆಗಲ್ಲ ಬಿಡಿ ಸರ್ ಅಂತ ನೀವು ಅನ್ಬೋದು. ಖಂಡಿತ ಆಗಲ್ಲ. ನಮಗೆ ಹೊಲಸು ಜನ ಬೇಡ. ಓಕೆ, ನಮಗೆ ನಮ್ಮ ಫ್ರೀಕ್ವೆನ್ಸಿ ಅರ್ಥ ಮಾಡ್ಕೊಳೋರು, ನಮ್ಮ ಕಷ್ಟ ಅರ್ಥ ಮಾಡ್ಕೊಳೋರು, ನಮಗೆ ನ್ಯಾಯ ನೀತಿಯಿಂದ ದುಡಿಯೋರು ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಸರ್ ನಾನು ನ್ಯಾಯವಾಗಿ ಹಣ ತಗೊಂತೀನಿ, ನಾನು ನ್ಯಾಯವಾಗಿ ಮುಂದೆ ಹೋಗ್ತೀನಿ, ನಾನು ರೂಲ್ಸ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡ್ತೀನಿ ಅನ್ನೋರು ಈ ಮಾಸಪತ್ರಿಕೆ ತಗೊಂಡ್ರೆ ಸಾಕು. ಅನ್ನೋರು ನಮ್ಮ ಅಸೋಸಿಯೇಷನ್ ಜೊತೆ ಕೈ ಜೋಡಿಸಿದ್ರೆ ಸಾಕು. ಅನ್ನೋರು ಪುಸ್ತಕಗಳನ್ನ ಓದಿದ್ರೆ ಸಾಕು. ಅನ್ನೋರು ನೆಟ್ವರ್ಕ್ ಮಾರ್ಕೆಟಿಂಗ್ ನ ನ್ಯಾಯಯುತವಾಗಿ ಮಾಡಿದ್ರೆ ಸಾಕು. ನಮಗೆ ಎಲ್ಲರ ಅವಶ್ಯಕತೆ ಇಲ್ಲ.
ನಾವೆಲ್ಲರನ್ನ ಮೆಚ್ಚಿಸಿ ಹೋಗೋದಕ್ಕಾಗಲ್ಲ. ಇವತ್ತು ದೇವ್ರ ಕೈಯಿಂದನೇ ಆಗಿಲ್ಲ. ಹಾಗಾಗಿ ಇವತ್ತು ನಮ್ಮನಿ ದೇವ್ರುಗಳು ಇದ್ದಾರೆ. ದೇವ್ರೇ ಎಲ್ಲರಿಗೂ ಮೆಚ್ಚಿಸೋದಕ್ಕಾಗಿಲ್ಲ. ನನಗೆ ಈ ದೇವ್ರು ಬೇಡ ಅಂತ ಆ ದೇವ್ರ ಹತ್ರ ಹೋಗ್ತಾ ಇದಾರೆ ಜನ. ಅಂದ್ರೆ ಈ ಶರತ್ ಯಾವ ಲೆಕ್ಕ ಹೇಳಿ? ಶರತ್ ಎಲ್ಲರಿಗೂ ಮೆಚ್ಚಿಸೋದಕ್ಕಾಗತ್ತ? ಶರತ್ತಿನ ದೇವ್ರ? ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಮಗೆ ಯಾರು ಬೇಕು ಅಂತಂದು ಹೇಳಿದ್ರೆ, ನಮಗೆ ಬ್ರಾಡ್ ಮೈಂಡೆಡ್ ಬೇಕು, ನಮಗೆ ಎಜುಕೇಟೆಡ್ ಮೈಂಡೆಡ್ ಬೇಕು, ನಮಗೆ ಜಾಣರು ಬೇಕು, ಬುದ್ಧಿವಂತರು ಬೇಕು, ನಮಗೆ ಓದ್ದವ್ರು ಬೇಕು, ನಮಗೆ ತಿಳುವಳಿಕೆ ಇರೋರು ಬೇಕು, ನಮಗೆ ದೇಶಕ್ಕೆ ಒಂದು ಒಳ್ಳೆ ಹೆಸರನ್ನ ತಂದ್ಕೊಡ್ಬೇಕು ಅನ್ನೋರು ಬೇಕು. ನಮಗೆ ಯಾರು ಬೇಕು ಅಂತಂದು ಹೇಳಿದ್ರೆ, ಯಾರು ನಾನು ನ್ಯಾಯವಾಗಿದ್ದೀನಪ್ಪ, ನಾನು ನಮ್ಮ ಅಪ್ಪ ಅಮ್ಮಗೆ ಹೆದರ್ತೀನಿ, ನಾನು ದೇವ್ರಿಗೆ ಹೆದರ್ತೀನಿ, ನಾನು ಗುರು ಹಿರಿಯರಿಗೆ ಹೆದರ್ತೀನಿ, ನನಗೆ ಮೋಸ ಅಂದ್ರೆ ಹೆದರಿಕೆ, ನನಗೆ ಸುಳ್ಳು ಅಂದ್ರೆ ಹೆದರಿಕೆಪ್ಪ ಅಂತಾರಲ್ಲ, ಅಂತ ಜನ ಬೇಕು ನಮಗೆ. ಅಂತ ಜನರನ್ನ ಒಂದು ಒಗ್ಗಟ್ಟನ್ನ ಮಾಡೋಣ, ಅಂತ ಜನರನ್ನ ಬೆಳೆಸೋಣ. ಇವತ್ತು ಎಷ್ಟೋ ಜಾಣರಿದ್ದಾರೆ, ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಬೆಳಿಗ್ಗೆ ಎದ್ರೆ ಕಂಪನಿ ಕ್ಲೋಸ್ ಆಗ್ತಾ ಇದೆ, ಬೆಳಿಗ್ಗೆ ಎದ್ರೆ ಪ್ಲಾನ್ ಚೇಂಜ್ ಆಗ್ತಾ ಇದೆ, ಬೆಳಿಗ್ಗೆ ಎದ್ರೆ ಪ್ರಾಡಕ್ಟೇ ಇರಲ್ಲ, ಬೆಳಿಗ್ಗೆ ಎದ್ರೆ ಪೇಔಟ್ಸೇ ಸಿಗ್ತಾ ಇಲ್ಲ ಅವರಿಗೆ. ಯಾಕೆ ಅಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ, ಈ ನನ್ನ ಮಕ್ಕಳು ಯೂನಿಟಿ ಇಲ್ಲ, ಈ ನನ್ನ ಮಕ್ಕಳ ಕೈಲಿ ಏನೂ ಆಗಲ್ಲ, ಈ ನನ್ನ ಮಕ್ಕಳಿಗೆ ಡಿಜೆ ಹಾಕಿ ಕುಣಿಸಿ ದುಡ್ಡು ಕೊಟ್ಬಿಟ್ರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತಾರೆ. ಇವತ್ತು ಈ ಕಂಪ್ನಿಯಲ್ಲಿ ಮಾಡ್ತಾರೆ, ನಾಳೆ ಇನ್ನೊಂದು ಕಂಪ್ನಿಯಲ್ಲಿ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಯಾರಿಗೆ? ಸೌಕಾರ ಜನಗಳಿಗೆ. ಅವ್ರೇನ್ ಮಾಡ್ತಾ ಇದಾರೆ? ನಮ್ಮಂತ ಬಡವ್ರ ಜನರನ್ನ ಯೂಸ್ ಮಾಡ್ಕೊಂತ ಇದ್ದಾರೆ. ಅದು ಆಗ್ಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು? ಏಕತೆ ಆಗ್ಬೇಕು, ಒಗ್ಗಟ್ಟಾಗ್ಬೇಕು, ನಾವು ಎಜುಕೇಟೆಡ್ ಆಗ್ಬೇಕು, ನಾವು ಜಾಣರಾಗ್ಬೇಕು, ನಾವು ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ತಿಳ್ಕೋಬೇಕು ಸ್ನೇಹಿತರ, ಅಷ್ಟೇ. ಇವತ್ತು ಯಾರೆಲ್ಲ ಈ ನೆಟ್ವರ್ಕ್ ಇಂಡಸ್ಟ್ರಿ ಸೆಲೆಬ್ರೇಷನ್ ಬಂದಿದ್ರು ಅಂದ್ರೆ ಅಂತ ಜನ ಬಂದಿದ್ರು. ಇನ್ನು ಹೊಟ್ಟೆ ಕಿಚ್ಚಿರೋರು, ನಾನು ತುಂಬಾ ಜನಕ್ಕೆ ಫೋನ್ ಮಾಡಿದೆ, ಸರ್ ದಯವಿಟ್ಟು ಬನ್ನಿ ಅಂತ. ಬರಕ್ ಆಗ್ಲಿಲ್ಲ, ಅವ್ರು ಬರ್ಲಿಲ್ಲ. ಬಿಡಿ ಸರ್, ನಮ್ಗೆ ಹೆಂಗಿದ್ರು ದುಡ್ಡು ಬರ್ತಾ ಇದೆ, ಏನ್ ನೆಟ್ವರ್ಕ್ ಕಾಸ್ಟ್ ಡೇ ಮಾಡಿದ್ರೆ ದುಡ್ಡು ಬರೋದು? ಏನ್ ಇಷ್ಟು ವರ್ಷ ನೆಟ್ವರ್ಕ್ ಕಾಸ್ಟ್ ಡೇನ ಮಾಡಿದ್ವಿ ನಾವು ದುಡ್ಡು ಬರಕ್ಕೆ? ಈ ರೀತಿ ಆದಂತ ಪ್ರಶ್ನೆಗಳನ್ನ ಕೇಳಿದ್ರು. ಇವ್ರಿಗೆ ಹುಚ್ಚರಂತಿರೋ ಜಾಣರಂತಿರೋ ನೀವೇ ಡಿಸೈಡ್ ಮಾಡಿ. ಇನ್ನು ಸ್ವಲ್ಪ ಜನ ನನಗೆ ಅಡ್ವೈಸ್ ಮಾಡಿದ್ರು, ಶರತ್ ನೀನು ಮಾಡಕ್ ಕೆಲಸ ಇಲ್ಲ, ನೀನು ಇಂಥ ದಡ್ಗಳಿಗೆಲ್ಲ ಸೇರಿಸಿ ಒಂದು ದಿನ ಅಂತ ಕೊಡ್ತೀಯಾ, ನೀನೊಂದು ಕೆಲಸ ಮಾಡು, ನೆಟ್ವರ್ಕರ್ಸ್ ದಿನ ಅಂತ ಮಾಡಬೇಡ, ದಡ್ ನನ್ನ ಮಕ್ಳ ದಿನ ಅಂತ ಮಾಡು ಅಂತ. ಯಾಕಂದ್ರೆ ಇಲ್ಲಿ ದಡ್ ನನ್ನ ಮಕ್ಳು ತುಂಬಿದ್ದಾರೆ, ಎಲ್ಲದಕ್ಕೂ ಚಪ್ಪಾಳೆ ಹೊಡಿತಾರೆ, ಎಲ್ಲದಕ್ಕೂ ಕುಣಿತಾರೆ. ಇಲ್ಲಿಗಲ್ ಕಂಪ್ನಿ ಬಂದ್ರು ಚಪ್ಪಾಳೆ ಹೊಡಿತಾರೆ, ಇಲ್ಲಿಗಲ್ ಮಾತಾಡೋರು ಬಂದ್ರು ಚಪ್ಪಾಳೆ ಹೊಡಿತಾರೆ. ಅವ್ರಿಗೆ MLM ರೂಲ್ಸೇ ಗೊತ್ತಿಲ್ಲ, MLM ಅಂದ್ರೆ ಗೊತ್ತಿಲ್ಲ ಅವರಿಗೆ, ಸುಮ್ಮನೆ ಎಲ್ಲದಕ್ಕೂ ಕುಣಿತಾರೆ. ಅಂತ ಜನರಿದ್ದಾರೆ. ಅಂತ ಜನರಿಗೆ ಕಟ್ಕೊಂಡು ನೀನ್ ಜಾಣ ಮಾಡ್ತೀಯಾ, ನಮಸ್ಕಾರಪ್ಪ ನಿನಗೆ ಅಂತ ಅಂದ್ರು. ಅವ್ರಿಗೆ ಏನ್ ಬೇಕು ಗೊತ್ತಾ ಶರತ್? ದುಡ್ಡು ಬೇಕು. ದುಡ್ಡು ಹೆಂಗ್ ಬಂತು ಏನ್ ಬಂತು ಅವ್ರು ಕೇಳೋದೇ ಇಲ್ಲ. ಸುಮ್ಮನೆ ಒಂದು ಮೈಕ್ ಕೊಟ್ರೆ ಬಾಯಿಗೆ ಬಂದಿದ್ದು ಮಾತಾಡ್ತಾರೆ, ಕುಣಿತಾರೆ, ಹುಚ್ಚುಸ್ತರ ಮಾತಾಡಿ ಹೋಗ್ಬಿಡ್ತಾರೆ. ನಾನು ಕಾರ್ ತಗೊಂತೀನಿ, ನಾನು ಬಂಗ್ಲೆ ತಗೊಂತೀನಿ, ನಾನು ಹೆಲಿಕಾಪ್ಟರ್ ತಗೊಂತೀನಿ ಅಂತ ಮೋಟಿವೇಟ್ ಮಾಡ್ತಾರೆ, ಹೋಗ್ಬಿಡ್ತಾರೆ. ಅಂತ ಜನ ತುಂಬಿದ್ದಾರೆ ಇಲ್ಲಿ. ಅಂತ ಜನರಿಗೆ ಕರ್ಕೊಂಡು ನೀನು ನೆಟ್ವರ್ಕರ್ಸ್ ದಿನ ಮಾಡಿ ಅವ್ರಿಗೆ ನೀನ್ ಜಾಣ ಮಾಡ್ತೀಯಾ, ಸರಿ ನೀನ್ ಮುದುಕಾಗಿ ಹೋಗ್ತೀಯಾ, ನೀನ್ ಜೀವನದಲ್ಲಿ ಉದ್ಧಾರ ಆಗಲ್ಲ ಅಂತ ಅಡ್ವೈಸ್ ಕೂಡ ಮಾಡಿದ್ರು ಬಹಳ ಜನ. ಸರ್ ನೆಟ್ವರ್ಕರ್ಸ್ ಡೇಗೆ ಬನ್ನಿ ಅಂತ ಹೇಳಿದ್ರು. ಸೊ ಈ ರೀತಿ ನಡೀತಾ ಇದೆ ಸ್ನೇಹಿತರೆ. ನನಗೆ ತುಂಬಾ ನೋವಾಯ್ತು. ಈ ರೀತಿ ಮಾತಾಡ್ತಾ ಇದ್ದಾರೆ ಜನರು ಹೊರಗಡೆ. ನೀವೇನ್ ನೋಡ್ತಿದ್ದೀರಾ? ದಟ್ ಈಸ್ ಒನ್ ಶೇಡ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಇನ್ನೊಂದು ಶೇಡ್ ಈ ತರ ಇದೆ. ಈ ಶೇಡ್ ಅನ್ನ ನಾವು ತೆಗಿಬೇಕು ಅಂದ್ರೆ ನಾವೆಲ್ಲ ಜಾಣರಾಗ್ಬೇಕು, ನಾವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ತಿಳ್ಕೋಬೇಕು. ಆಗ ನೆಟ್ವರ್ಕ್ ಮಾರ್ಕೆಟಿಂಗ್ ತುಂಬಾ ಅದ್ಭುತವಾಗಿದೆ. ಯಾಕೆ ಅಂದ್ರೆ ಭಾರತ ಸರ್ಕಾರ ರೂಲ್ಸ್ ಬಿಡುಗಡೆ ಮಾಡಿದೆ ಡಿಸೆಂಬರ್ 21 ನೆಟ್ವರ್ಕ್ ಮಾರ್ಕೆಟಿಂಗ್ ಈ ರೀತಿ ಇರಬೇಕು ಅಂತ. ಬಟ್ 99% ನೆಟ್ವರ್ಕ್ ಮಾರ್ಕೆಟಿಂಗ್ ಹೆಸರು ಹೇಳ್ಕೊಂಡು ಯಾರು ಬರ್ತಾ ಇದಾರಲ್ಲ, ಅವ್ರು ಯಾರು ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ, 99% MLM ಕಂಪನಿಗಳು ಆ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಆ ರೂಲ್ಸ್ ಆ ಕಂಪನಿ ತೆಗ್ದಿರೋ MDಗೂ ಗೊತ್ತಿಲ್ಲ, ಕಂಪ್ನಿಯಲ್ಲಿ ಕೆಲಸ ಮಾಡೋ ನೆಟ್ವರ್ಕರಿಗೂ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ಜಾಗೃತರಾದ್ರೆ, ನಾವೆಲ್ಲ ಸತ್ತ ಪ್ರಜೆಗಳು ಅಂತ ಹೇಳ್ತಾರಲ್ಲ ಉಪೇಂದ್ರ, ಆತರ ನಾವೆಲ್ಲರೂ ಬದುಕಿದ್ರೆ, ನಾವೆಲ್ಲ ಜಾಣರಾದ್ರೆ ಅವಾಗ ಮೋಸ ಅನ್ಯಾಯ ನಿಲ್ಲುತ್ತೆ. ಈ ಮೋಸ ಅನ್ಯಾಯನ ಯಾರು ಪೊಲೀಸ್ ನಿಲ್ಸೋದಕ್ಕಾಗಲ್ಲ, ಯಾವ ಮೀಡಿಯಾದವರು ನಿಲ್ಸೋದಕ್ಕಾಗಲ್ಲ, ಯಾವ ಲಾಯರು ನಿಲ್ಸೋದಕ್ಕಾಗಲ್ಲ, ಯಾವ ಗೌರ್ಮೆಂಟು ನಿಲ್ಸೋದಕ್ಕಾಗಲ್ಲ.
ಈ ಮೋಸ, ಅನ್ಯಾಯ, ದರೋಡೆ, ಕಳ್ತನ, ತಪ್ಪು, ಸುಳ್ಳು, ಸ್ಕ್ಯಾಮು, ಮನಿ ಸರ್ಕ್ಯುಲೇಷನ್ ಇದೆಲ್ಲ ನಿಲ್ಸೋದಕ್ಕಾಗೋದು ಜನ ಜಾಗೃತರಾದರೆ, ಜನ ಜಾಣವಾದರೆ. ಯಾರು ಕೆಲಸ ಮಾಡ್ತಾರಲ್ಲ ಅವರು ಆ ಉದ್ಯಮಿ ಬಗ್ಗೆ ತಿಳ್ಕೊಂಡ್ರೆ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಸ್ನೇಹಿತರು. ಅದರಲ್ಲಿ ಮೋಸ, ಅನ್ಯಾಯ ನಿಲ್ಲುತ್ತೆ. ಸೊ ಹಾಗಾಗಿ ಈ ನೆಟ್ವರ್ಕರ್ಸ್ ಡೇ ಹಿಟ್ ಆಗೋದು ಕಾರಣ ಏನು ಅಂದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಮನಸ್ಪೂರ್ವಕವಾಗಿ ಪ್ರೀತಿ ಮಾಡುವಂತ ಜನರು ಅವತ್ತು ಬಂದಿದ್ರು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈ ರೀತಿಯಾದಂತ ತಪ್ಪುಗಳು ನಡಿಬಾರ್ದು ಅನ್ನೋದು ಅವರಿಗೆ ಅರಿವಾಯ್ತು. ಅವತ್ತು ನನ್ನ ಜೊತೆಗೆ ಕೈ ಜೋಡಿಸಿದ್ರು ಅವರೆಲ್ಲ ಬಂದು. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ತಪ್ಪುಗಳು ನಡೆಯುತ್ತೆ ಅನ್ನೋದು ಜನರಿಗೆ ಗೊತ್ತಿತ್ತು. ಬಟ್ ಒಬ್ರು ಕೂಡ ಧ್ವನಿ ಎತ್ತರು ಇರ್ಲಿಲ್ಲ ಅಂತ ಸುಮ್ನಿದ್ರು. ಯಾವಾಗ ನಾನು ಧ್ವನಿ ಎತ್ತಿದೆ ಎಲ್ಲರೂ ನನ್ನಿಂದ ಸಾಥ್ ಕೊಟ್ರು. ಅದೇ ಇವತ್ತು ಡಿಸೆಂಬರ್ 23 ನೆಟ್ವರ್ಕರ್ಸ್ ದಿನಾಚರಣೆ ಹಿಟ್ ಆಗೋದಕ್ಕೆ ಕಾರಣ. ಹಿಟ್ ಅಂದ್ರೆ ಹೆಂಗೆ ಹೇಳ್ತೀರಾ ಗೊತ್ತಾ? ಅಲ್ಲಿ ಬಂದಿರೋ 600-700 ಜನರಲ್ಲಿ ಒಂದು ವ್ಯಕ್ತಿನೂ ಕೂಡ ಸರ್ ಈವೆಂಟ್ ಅಲ್ಲಿ ಈ ಮಿಸ್ಟೇಕ್ ಇತ್ತು ಅಂತ ಹೇಳಿಲ್ಲ. ಅಷ್ಟು ಅದ್ಭುತವಾದಂತ ಫೀಡ್ಬ್ಯಾಕ್ ಅನ್ನ ಕೊಟ್ರು. ಅಷ್ಟು ಈಸಿ ಇಲ್ಲ ಸ್ನೇಹಿತರೆ. ಬೇರೆ ಕಂಪನಿಯವ್ರನ್ನ ಕರ್ಕೊಂಡ್ಬಂದು, ಬೇರೆ ಬೇರೆ ಲೀಡರ್ಸ್ ಅನ್ನ ಕರ್ಕೊಂಡ್ಬಂದು ಒಂದು ಕಡೆ ಸೇರಿಸೋದು ಅಷ್ಟು ಈಸಿ ಇಲ್ಲ. ಬಹಳ ಜನ ಹೇಳಿದ್ರು, ಶರತ್ ಸರ್ ನಿಮ್ ಭಾಷಣದಲ್ಲಿ ಒಂದು ಲೀಡರ್ ಹೆಸರು ತಗೊಳ್ಳಿಲ್ಲ, ಒಂದು ಕಂಪನಿ ಹೆಸರು ತಗೊಳ್ಳಿಲ್ಲ, ನೀವು ಯಾರಿಗೂ ನೋವಾಗಂಗ್ ಮಾತಾಡ್ಲಿಲ್ಲ, ಯಾರಿಗೂ ಪಂಪ್ ಹೊಡೆದು ಬಿಟ್ಟು ಉಬ್ಬಿಸ್ಬಿಟ್ಟು ಮಾತಾಡ್ಲಿಲ್ಲ. ಎಷ್ಟು ಚಂದ ಮಾತಾಡಿದ್ರಿ ಅರ್ಧ ಗಂಟೆ ನೀವು. ಈ ಅರ್ಧ ಗಂಟೆ ಸ್ಪೀಚು ನಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ತು, ನಮ್ ಕಣ್ಣಲ್ಲಿ ನೀರು ತಗೊಂಡ್ಬಂತು. ಈ ರೀತಿ ಫೀಡ್ಬ್ಯಾಕ್ ತಂದು ಕೊಟ್ರು ನನಗೆ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಸ್ನೇಹಿತರೆ ನಿಮ್ಲಿಂದ. ನಾನು ಹೇಳ್ತೀನಲ್ಲ, ನನ್ನ ಜೊತೆಗೆ 100 ಜನ ಕೈ ಜೋಡಿಸೋ ಅವಶ್ಯಕತೆನೇ ಇಲ್ಲ. ನನ್ನ ಜೊತೆಗೆ 10 ಹುಲಿಗಳು, 10 ಸಿಂಹಗಳು ಕೈ ಜೋಡಿಸಿದ್ರೆ ಸಾಕು, ಇಲ್ಲಿರೋ ಹೊಲಸನ್ನ ತೊಳೆದಾಕ್ಬೋದು. ಸೊ ಈ ಹೊಲಸನ್ನ ಹೆಂಗ್ ತೊಳಿಬಹುದು? ಹೆಂಗೆ ಅಂತ ಹೇಳಿದ್ರೆ, ನಾವು ಅಟ್ಯಾಕ್ ಮಾಡಕ್ ಆಗಲ್ಲ. ಯಾವ್ದೋ ಒಂದು ಕಂಪನಿ ಇಲ್ಲಿಗಲ್ ಇದೆ ಅಂದ್ರೆ ನಾವು ಹೋಗಿ ಅಟ್ಯಾಕ್ ಮಾಡಕ್ ಆಗಲ್ಲ. ನಮ್ ರೂಲ್ಸ್ ಅಂಡ್ ಲಾ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಯಾರೋ ಒಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ತಪ್ಪು ಮಾತಾಡ್ತಿದ್ದಾನೆ ಅಂದ್ರೆ ಅವನಿಗೆ ಹೋಗಿ ನಾವು ಹೊಡೆಯೋದಕ್ಕಾಗಲ್ಲ, ಬೈಯೋದಕ್ಕಾಗಲ್ಲ. ಅಕಾರ್ಡಿಂಗ್ ಟು ಲಾ ನಾವು ಯಾರಿಗೂ ಹಾನಿ ಮಾಡೋದು ಬೇಡ, ನಾವ್ ಯಾರಿಗೂ ತಪ್ಪು ಅಂತ ಹೇಳೋದು ಬೇಡ. ಯಾಕಂದ್ರೆ ಯಾರು ಕೂಡ ಅವ್ರ ತಪ್ಪನ್ನ ಒಪ್ಕೊಳೋದಕ್ಕೆ ಈ ಪ್ರಪಂಚದಲ್ಲಿ ರೆಡಿ ಇಲ್ಲ ಸ್ನೇಹಿತರೆ. ಸ್ವಂತ ನಿಮ್ ಗಂಡನೇ ಒಪ್ಕೊಳಲ್ಲ, ನಿಮ್ ಹೆಂಡತಿನೇ ಒಪ್ಕೊಳಲ್ಲ, ನಿಮ್ಮ ಅಪ್ಪ ಅಮ್ಮನ ಒಪ್ಕೊಳಲ್ಲ, ನಿಮ್ ಮಕ್ಕಳು ಕೂಡ ಒಪ್ಕೊಳೋದಿಲ್ಲ, ನಿಮ್ ಸ್ನೇಹಿತರು ಒಪ್ಕೊಳೋದಿಲ್ಲ. ನೀನ್ ಮಾಡ್ತಿರೋ ತಪ್ಪು ಅಂದ್ರೆ ಒಪ್ಕೊಳೋದಕ್ಕೆ ಯಾರಿಗೂ ತಯಾರಿಲ್ಲ. ನಾನ್ ಮಾಡ್ತಿರೋದು ಕರೆಕ್ಟೇ ಅಂತಾರೆ ಎಲ್ಲರೂ. ಹಾಗಾಗಿ ನಾವ್ ಯಾರಿಗೂ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇನ್ ಮಾಡೋಣ, ನಾವು ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಫಾಲೋ ಮಾಡೋಣ. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದು ನಾವು ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚಿಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳು ಉಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲಯನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ
ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ, ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂಥ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂಥ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬ ಜನ ಇದನ್ನ ಓದ್ಬಿಟ್ಟು ತುಂಬ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗುತ್ತೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು ನಿಮ್ಮ ಪ್ರೀತಿಯ MLM ಶರತ್. ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.